ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿದ್ದಾನೆ ಒಬ್ಬ ಹೈಫೈ ವಂಚಕ. ಈತನ ಟಾರ್ಗೆಟೇ ರಾಜಕಾರಣಿಗಳು. ಒಮ್ಮೆ ಈತ ಟಾರ್ಗೆಟ್ ಮಾಡಿದ್ರೆ ಮುಗಿತು, ಗುಡಿಸಿ ಗುಂಡಾಂತರ ಮಾಡ್ತಾನೆ. ಬೆಂಗಳೂರಿನಲ್ಲಿದ್ದಾನೆ ಮಹಾನ್ ವಂಚಕ. ಮೋಸ ಮಾಡೋದ್ರಲ್ಲಿ ಈತನದ್ದು ಎತ್ತಿದ ಕೈ. ಜನರಷ್ಟೇ ಅಲ್ಲ, ಜನಪ್ರತಿನಿಧಿಗಳು ಕೂಡ ಈತನ ಟಾರ್ಗೆಟ್ ಅನ್ನೋದು ಗೊತ್ತಾಗ್ತಾ ಇದೆ. ನಾನು ಪ್ರಧಾನಿ ಕಚೇರಿಯಲ್ಲಿ ಕೆಲಸ ಮಾಡುವ ಅಧಿಕಾರಿಗೆ ಅಂತ ಹೇಳಿ ಕೆಲವು ಕಡೆ ಹೇಳ್ಕೊಂಡು ವಂಚನೆ ಮಾಡಿದ್ದಾನೆ. ಪ್ರಧಾನಿ ಕಚೇರಿಯ ಸಿಬ್ಬಂದಿ ಅಂತ ಹೇಳ್ಕೊಂಡು ಮಹಾ ವಂಚನೆ ಮಾಡಿರೋದು ಬೆಳಕಿಗೆ ಬಂದಿದೆ. ಅಮಿತ್ ಶಾ ದತ್ತುಪುತ್ರ ನಾನು ಅಂತ ಹೇಳಿ ರಾಜಕಾರಣಿಗಳಿಗೆ ಅಮರ್ಸ್ಬಿಟ್ಟಿದ್ದಾನೆ ಈತ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಜೊತೆಗೂ ಕೂಡ ಸ್ಟೇಜ್ ಅನ್ನ ಹಂಚಿಕೊಂಡಿದ್ದ. ಈಗ ಪೊಲೀಸರ ಅತಿಥಿಯಾಗಿದ್ದಾನೆ ಸುಜಯ್ ಅಲಿಯಾಸ್ ಸುಜಯೇಂದ್ರ. ಬೆಂಗಳೂರಿನ ವಿಜಯನಗರದ ನಿವಾಸಿ ಈತ ಅನ್ನೋದು ಗೊತ್ತಾಗ್ತಾ ಇದೆ. ಗಮನಿಸ್ತಾ ಇದ್ದೀರಿ ಸುಜಯ್ ಫೋಟೋವನ್ನ. ಈತ ಹಾಕದೇ ಇರುವಂತಹ ಅವತಾರವೇ ಇಲ್ಲ, ಈತ ತಾಳದೇ ಇರುವಂತಹ ಅವತಾರವೇ ಇಲ್ಲ. ನಾನಾ ಅವತಾರದಲ್ಲಿ ನಾನಾ ಜನರಿಗೆ ಕೋಟಿ ಕೋಟಿ ವಂಚನೆ ಮಾಡಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಪ್ರಧಾನಿ ಕಚೇರಿಯಲ್ಲಿ ಕೆಲಸ ಮಾಡೋದಾಗಿ ಅಮಿತ್ ಶಾ ಅವರ ದತ್ತುಪುತ್ರ ಅಂತ ಹೇಳಿಕೊಂಡು ಈತ ವಂಚನೆ ಮಾಡಿದ್ದಾನೆ. ಮೋಸ ಮಾಡೋದಕ್ಕೆ ಈತ ಸುಳ್ಳನ್ನೇ ಬಂಡವಾಳ ಮಾಡಿಕೊಂಡಿದ್ದ. ಕೇಂದ್ರ ಸಚಿವರನ್ನ ಪರಿಚಯ ಇದೆ ಅಂತ ಹೇಳಿಕೊಂಡು ನಿರಂತರವಾಗಿ ವಂಚನೆ ಮಾಡ್ತಿದ್ದ. ಜಮ್ಮು ಕಾಶ್ಮೀರದ ವೈದ್ಯರ ಬಳಿ 2.5 ಕೋಟಿ ರೂಪಾಯಿಯನ್ನ ಲೂಟಿ ಮಾಡಿದ್ದಂತೆ. ದೇವನಹಳ್ಳಿ ಬಳಿ ಆಯುರ್ವೇದ ಆಸ್ಪತ್ರೆ ತೆರೆಯೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ, ಎಲ್ಲ ರೀತಿಯಲ್ಲೂ ಕೂಡ ಹಾಸ್ಪಿಟಲ್ ಮಾಡಿಕೊಡ್ತೀನಿ ಅಂಥೇಳಿ ಡಾಕ್ಟರ್ಸ್ಗಳಿಗೆ ಮೋಸ ಮಾಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಹಿಂದೆಯೂ ಕೂಡ 2 ಬಾರಿ ಜೈಲಿಗೆ ಹೋಗಿ ಬಂದಿದ್ದ ಈತ ಅನ್ನೋದು ಗೊತ್ತಾಗ್ತಾ ಇದೆ. 4 ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಈತನ ಹೆಸರು ಥಳಕ್ ಹಾಕ್ಕೊಂಡಿದೆ. ತನಿಖೆಯಲ್ಲಿ ಅದೆಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಸದ್ಯ ಬೆಂಗಳೂರಿನ ವಿಜಯನಗರ ಪೊಲೀಸರು ಸುಜಯ್ನನ್ನ ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆಗೊಳಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಈ ನಯವಂಚಕ ಧರಿಸಿದಂತಹ ಪಾತ್ರಗಳು, ಈತ ಮೋಸ ಮಾಡಿದಂತಹ ರೀತಿ ಎಲ್ಲವೂ ಕೂಡ ಗೊತ್ತಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ, ಪ್ರತಿದಿನ ಬೆಳಗಾದರೆ ಸಾಕು ಒಂದಲ್ಲ ಒಂದು ವಂಚನೆಯ ಪ್ರಕರಣವನ್ನ, ಮೋಸ ಹೋದಂತಹ ಪ್ರಕರಣವನ್ನ ಜನ ನೋಡ್ತಾನೆ ಇರ್ತಾರೆ. ಹಂಗಿದ್ರೂ ಕೂಡ ವಿದ್ಯಾವಂತರು, ಒಳ್ಳೆ ಹುದ್ದೆಯಲ್ಲಿರೋರೇ ಮೋಸ ಹೋಗ್ತಾರೆ ಅಂದರೆ ಏನು ಹೇಳಬೇಕು? ಯಾರು ಈ ಸುಜಯ್ಯು, ಯಾವ ರೀತಿ ಮೋಸ ಮಾಡ್ತಿದ್ದ, ಈತನ ಹಿನ್ನೆಲೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬಹುದಾ ಅಂಥೇಳಿ? ಪ್ರೇಮ್, ಈತ ಬೆಂಗಳೂರಿನ ವಿಜಯನಗರ ನಿವಾಸಿ. ಈತ ಐಫೈ ಒಂದು ರೀತಿಯಾಗಿ ಮೋಸ ಮಾಡುವಂಥ ವ್ಯಕ್ತಿ ಅಂತ ಹೇಳ್ಬೋದು. ಯಾಕೆಂದರೆ ಪ್ರಧಾನಿ ನರೇಂದ್ರ ಮೋದಿ ಕಚೇರಿಯಲ್ಲಿ ನಾನು ಕೆಲಸ ಮಾಡ್ತೀನಿ, ಮತ್ತು ಅಮಿತ್ ಶಾ ಸೇರಿದಂತೆ RSS ಮುಖ್ಯಸ್ಥರು ಕೂಡ ನನಗೆ ತುಂಬ ಕ್ಲೋಸ್ ಇದ್ದಾರೆ ಅಂತ ಎಲ್ಲರ ಜೊತೆಗೆ ಬಿಂಬಿಸ್ಕೋತಾ ಇದ್ದ. ಅದೇ ರೀತಿಯಾಗಿ ರಾಜಕಾರಣಿಗಳು ಕೂಡ ಆಯಕಟ್ಟಿನ ಸ್ಥಳಗಳಲ್ಲಿ ಅವಕಾಶ ಕೊಡಿಸುವಂಥದ್ದು, ಮತ್ತು ಬೇರೆ ಬೇರೆ ಗಣ್ಯ ವ್ಯಕ್ತಿಗಳನ್ನ ಭೇಟಿ ಮಾಡ್ತೀನಿ, ಕೆಲಸ ಮಾಡಿಕೊಡ್ತೀನಿ ಅಂತ ಹಲವರ ಹತ್ರ ದುಡ್ಡಿಸ್ಕೊಂಡು ವಂಚನೆ ಮಾಡಿರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಈ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರ ಮೂಲದ ಓರ್ವ ವೈದ್ಯ ದಂಪತಿ ಈತನಿಗೆ ಪರಿಚಯ ಆಗ್ತಾರೆ. ಆ ದಂಪತಿಗೆ ಬೆಂಗಳೂರಿನ ಏರ್ಪೋರ್ಟ್ ಬಳಿ ಆಯುರ್ವೇದಿಕ್ ಆಸ್ಪತ್ರೆ ಮಾಡಿಕೊಡೋದಾಗಿ ಹೇಳಿ ಅವರಿಂದ 2,70,00,000 ಹಣ ತಗುತ್ತಾನೆ. ನಂತರದಲ್ಲಿ ಆಯುರ್ವೇದಿಕ್ ಆಸ್ಪತ್ರೆಗೆ ಪರ್ಮಿಷನ್ನು ಕೊಡಿಸೋದಿಲ್ಲ, ಆಸ್ಪತ್ರೆಯನ್ನು ಕೂಡ ಕಟ್ಟಿಸ್ಕೊಡೋದಿಲ್ಲ. ಆ ಸಂದರ್ಭದಲ್ಲಿ ಅನುಮಾನಗೊಂಡಂಥ ವೈದ್ಯ ದಂಪತಿ ಏನಿರ್ತಾರೆ ಅವರು ಪೊಲೀಸರಿಗೆ ದೂರು ನೀಡಿರುವಂಥದ್ದು. ಪೊಲೀಸರು ಕೂಡ ದೂರು ದಾಖಲು ಮಾಡಿಕೊಂಡು ಈತನನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ಈತ ಒಬ್ಬ ಇದೇ ರೀತಿಯಾಗಿ 10 ಜನಕ್ಕೆ ವಂಚನೆ ಮಾಡಿರುವಂಥದ್ದು ಕೂಡ ಗೊತ್ತಾಗಿದೆ. ಮತ್ತು ಹಲವು ಅಂದರೆ ಈ ಹಿಂದೆ 2 ಬಾರಿ ಜೈಲಿಗೆ ಕೂಡ ಹೋಗಿದ್ದಾನೆ. 10 ಚೆಕ್ ಬೌನ್ಸ್ ಕೇಸ್ಗಳು ಕೂಡ ಈತನ ಮೇಲೆ ಇರುವಂಥದ್ದು ಕೂಡ ಗೊತ್ತಾಗಿರುವಂಥದ್ದು. ಅದು ಮತ್ತೊಂದು ಕಡೆ ಏನಂದರೆ ಈತ ಇಡೀ ಇಂಡಿಯಾ ಲೆವೆಲಲ್ಲೇ ಇದೇ ರೀತಿಯಾಗಿ ರಾಜಕಾರಣಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು, ಹಿರಿಯ ಅಧಿಕಾರಿಗಳನ್ನು ಕೂಡ ಟಾರ್ಗೆಟ್ ಮಾಡಿಕೊಂಡು, ಅಂದರೆ ಪ್ರೈವೇಟ್ ಜಾಗಗಳಲ್ಲಿ ಅವ್ರನ್ನ ಭೇಟಿ ಮಾಡುವಂಥದ್ದು, ಬೇರೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ ಅಥವಾ ಇಲ್ಲಿ ಕೇಂದ್ರ ಇದು ನಾಯಕರನ್ನ ಭೇಟಿ ಮಾಡ್ತೀನಿ, ನಿಮ್ಗೆ ಬೇರೆ ಬೇರೆ ಕಾಂಟ್ರಾಕ್ಟ್ಗಳು ಕೊಡಿಸ್ತೀನಿ ಅಂತೇಳಿ ಈ ರೀತಿಯಾಗಿ ದುಡ್ಡು ತೊಗೊಂಡು ವಂಚನೆ ಮಾಡಿದ್ದಾರೆ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಇನ್ನೂ ಕೂಡ ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ಶುರು ಮಾಡಿಕೊಂಡಿರುವುದರಿಂದ ಹಲವು ಕೇಸ್ಗಳು ಕೂಡ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದ್ದಾವೆ. ಈತ ನಿಜಕ್ಕೂ ಅವರಿಗೆ ಪರಿಚಯ ಇದ್ನ ಅಂತ ಚೆಕ್ ಮಾಡೋಕ್ಕೆ ಹೋದರೆ ಆ ರೀತಿಯಾಗಿ ಯಾವುದೇ ರೀತಿಯ ಪರಿಚಯ ಇಲ್ಲ. ಪ್ರಧಾನಿಗಳಾಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ಬೇರೆ ಕೇಂದ್ರ ನಾಯಕರು ಯಾರೂ ಕೂಡ ಈತನಿಗೆ ಪರಿಚಯ ಇಲ್ಲ. ಬದಲಾಗಿ ಆ ರೀತಿಯಾಗಿ ಈತ ವೇಷಭೂಷಣಗಳು ಹಾಕ್ಕೊಂಡು ಆತ ಓಡಾಡುವಂಥ ಕಾರ್ ಆಗ್ಬೋದು, ಆತ ಧರಿಸ್ತಿದ್ದಂಥ ಬಟ್ಟೆ ಆಗ್ಬೋದು, ಎಲ್ಲವೂ ಕೂಡ RSS ನಾಯಕರ ರೀತಿಯೇ ಇರ್ತಿತ್ತು. ಹಾಗಾಗಿ ಜನ ಕೂಡ ಈತನ ನಂಬಿ ಮೋಸ ಹೋಗಿರುವಂಥ ಪ್ರಕರಣಗಳು ಒಂದೊಂದಾಗಿ ಬೆಳಕಿಗೆ ಬರ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಈತ ವಂಚನೆ ಮಾಡೋದಕ್ಕಾಗಿಯೇ ನಾನಾ ರೀತಿಯ ಅವತಾರಗಳನ್ನು ತಾಳ್ತಾ ಇದ್ದ. ಪ್ರಧಾನಿ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಅಮಿತ್ ಶಾ ಅವರ ದತ್ತುಪುತ್ರ ನಾನು, ರಾಜಕಾರಣಿಗಳ ಕಾಂಟ್ಯಾಕ್ಟ್ ಇದೆ ಅಂಥೇಳಿ ಹಲವರಿಗೆ ಕೋಟಿ ಕೋಟಿ ವಂಚನೆ ಮಾಡಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ.